ಜಿಂದಾಬಾದ್ ಮೆರವಣಿಗೆಯಲ್ಲಿ ಭದ್ರಾವತಿಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೆಲ ಕ್ರಿಮಿಗಳು ಕೂಗಿಕೊಂಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಸಿಗ್ತಾ ಇದೆ ನಮಗೆ. ಸರ್ಕಾರದ ವಿರುದ್ಧ ಶಾಸಕ ಚನ್ನಬಸಪ್ಪ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರ ಓಲೈಕೆಯಲ್ಲಿ ತೊಡಗಿದೆ, ತುಷ್ಟೀಕರಣದ ಪಾಲಿಟಿಕ್ಸ್ ಅನ್ನು ಮಾಡ್ತಿದ್ದಾರೆ, ಸಿದ್ದರಾಮಯ್ಯ ಮುಸ್ಲಿಮರ ಪರವಾಗಿದ್ದಾರೆ ಅಂತೆಲ್ಲ ಮಾತಾಡಿದ್ದಾರೆ. ಇದನ್ನ ಹಿಂದೂ ಸಮಾಜ ಸಹಿಸಲ್ಲ ಅಂತ ಕೂಡ ವಾಗ್ದಾಳಿಯನ್ನು ನಡೆಸಿದ್ದಾರೆ ಶಾಸಕ ಚನ್ನಬಸಪ್ಪ. ಹಾಗೆ ಮೊನ್ನೆ ಆಗಿರುವಂತಹ ಘಟನೆಗೂ ಕೂಡ ಖಂಡಿಸಿದ್ದಾರೆ. ಎಲ್ಲೋ ಒಂದು ಕಡೆಗೆ ಧರ್ಮದ್ರೋಹಿ ರಾಷ್ಟ್ರದ್ರೋಹಿ ಆಗ್ಬಿಡ್ತಿದ್ದೇನೆ ಅಂತ ಅನಿಸ್ಲಿಕ್ಕೆ ಶುರು ಆಗ್ಬಿಡುತ್ತೆ ಹೇಳುವಂಥ ಸಂಗತಿ ನಾನು ಹೇಳಿದೆ. ಅದಕ್ಕೋಸ್ಕರ ಹೇಳಬೇಕು, ನಾವು ರಾಷ್ಟ್ರಕ್ಕೋಸ್ಕರ ಬದುಕಿರೋ ನಾವು, ಅದಕ್ಕೆ ಹೇಳ್ತಾ ಇದ್ದೇನೆ. ತಪ್ಪು ತಿಳ್ಕೊಬೇಡಿ ತಾವು ಯಾರು. ಅವ್ರ ಬಗ್ಗೆ ಕ್ರಮ ತಗೊಳ್ಬೇಕು ತಕ್ಷಣದಲ್ಲಿ. ಗೊತ್ತಲ್ಲೊಂದು ಹೋರಾಟ ನಡೆಯುತ್ತೆ, ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡೋ ಪ್ರಶ್ನೆ ಇಲ್ಲ. ನೀವು ಮದ್ದೂರಲ್ಲಿ ಮಾಡಿದ್ರಲ್ಲ ಹಾಗೆ ಇಲ್ಲಿ ಮಾಡಬೇಡಿ. ನ್ಯಾಯ ಕೊಡಿಸಿ, ನಮಗೆ ನಿಮ್ಮ ನ್ಯಾಯಕ್ಕೋಸ್ಕರ ಕಾಯ್ತಾ ಇದ್ದೇವೆ. ಬಂಧನ ಮಾಡಿ ರಾಷ್ಟ್ರದ್ರೋಹಿಗಳು, ಪಾಕಿಸ್ತಾನ ಜಿಂದಾಬಾದ್ನಲ್ಲಿ ಬಂಧನ ಮಾಡಿ. ನಾನು ಎಲ್ಲೋ ಒಂದು ಕಡೆಗೆ ಧರ್ಮದ್ರೋಹಿ ರಾಷ್ಟ್ರದ್ರೋಹಿ ಆಗ್ಬಿಡ್ತಿದ್ದೇನೆ ಅಂತ ಅನಿಸ್ಲಿಕ್ಕೆ ಶುರು ಆಗ್ಬಿಡುತ್ತೆ ಹೇಳುವಂಥ ಸಂಗತಿ ನಾನು ಹೇಳಿದೆ. ಅದಕ್ಕೋಸ್ಕರ ಹೇಳಬೇಕು, ನಾವು ರಾಷ್ಟ್ರಕ್ಕೋಸ್ಕರ ಬದುಕಿರೋ ನಾವು, ಅದಕ್ಕೆ ಹೇಳ್ತಾ ಇದ್ದೇನೆ. ತಪ್ಪು ತಿಳ್ಕೊಬೇಡಿ ತಾವು ಯಾರು. ಅವ್ರ ಬಗ್ಗೆ ಕ್ರಮ ತಗೊಳ್ಬೇಕು ತಕ್ಷಣದಲ್ಲಿ. ಗೊತ್ತಲ್ಲೊಂದು ಹೋರಾಟ ನಡೆಯುತ್ತೆ, ಅವ್ರ ಮೇಲೆ. ಪಾಕ್ ಪ್ರೇಮಿಗಳ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದಾರೆ ಚನ್ನಬಸಪ್ಪ ಅವರು. ಬಿಜೆಪಿಯವರು ಇನ್ನೊಂದು ವಿಚಾರವನ್ನು ಆಗ್ರಹಿಸಬೇಕು. ಲಾಸ್ಟ್ ಇಯರ್ ಈ ನಾಸಿರ್ ಅಹಮದ್ ಅವರು ರಾಜ್ಯಸಭೆಗೆ ಆಯ್ಕೆ ಆಗಿದ್ದಾಗ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಅವ್ರ ಹಿಂದೆ ಇದ್ದವ್ರು ಕೂಗಿದ್ರು. ಆ ಪ್ರಕರಣ ಎಲ್ಲಿ ತನಕ ಬಂತು ಅಂತ ಇವ್ರು ಯಾವತ್ತೂ ಕೇಳದೇ ಇಲ್ಲ. ಬಿಜೆಪಿ ನಾಯಕರು ಓದ್ಕೊಂಡು ಬರಲ್ಲ, ಅದು ಪ್ರಾಬ್ಲಮ್.